Good morning, everyone. Welcome to my channel, Vasudha's Voice. Welcome to one more Sunday morning session. ಸೊ ನಾನು ಇವತ್ತಿಂದ ದ ಸ್ಟೋರೀಸ್ ದಟ್ ಶೇಪ್ ಮೈ ಲೈಫ್ ಅನ್ನೋ ಸೀರೀಸನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಐ ಬಿ ಶೇರಿಂಗ್ ಸ್ಟೋರೀಸ್ ದಟ್ ಹ್ಯಾಸ್ ಡೀಪ್ಲಿ ಇಂಪ್ಯಾಕ್ಟೆಡ್ ಮೀ ಆ್ಯಂಡ್ ದಟ್ ಹ್ಯಾಸ್ ಶೇಪ್ ಮೀ ಫಾರ್ ಬೆಟರ್. ಸೊ ನಾನು 4 years ಬ್ಯಾಕು ಇಲ್ಲಿ ರೀಸೆಟಲ್ಮೆಂಟ್ ಏಜೆನ್ಸಿನಲ್ಲಿ ಆ್ಯಸ್ ಅ ವಾಲಂಟಿಯರ್ ಆಗಿ ಸೇರಿಕೊಂಡೆ. ರೀಸೆಟಲ್ಮೆಂಟ್ ಏಜೆನ್ಸಿ ಅಂದರೆ ಪ್ರತಿ ವರ್ಷ US ಅಲ್ಲಿ ಪ್ರೆಸಿಡೆಂಟ್ ಆಫ್ ದ US ಈ ವರ್ಷ ಎಷ್ಟು ಜನ ರೆಫ್ಯೂಜೀಸ್ನ ನಾವು USಗೆ ಕರ್ಸ್ಕೋಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಸೊ ಈ ರೆಫ್ಯೂಜಿ ರೀಸೆಟಲ್ಮೆಂಟ್ ಪ್ರೋಗ್ರಾಮು ತುಂಬ ಹಳೆ ಪ್ರೋಗ್ರಾಮು. ಸೊ ಇದು ಬಹಳ ವರ್ಷದಿಂದ ನಡೀತಾ ಬಂದಿದೆ. ಸೊ ಒನ್ಸ್ ಪ್ರೆಸಿಡೆಂಟ್ ಡಿಸೈಡ್ ಮಾಡಿದ್ಮೇಲೆ ಇಷ್ಟು ಜನ ರೆಫ್ಯೂಜೀಸನ್ನ ಅಕ್ರಾಸ್ ದ ವರ್ಲ್ಡ್ ಬೇರೆ ಬೇರೆ ಕಂಟ್ರಿಯಿಂದ ನಾವು ಬರ್ಮಾಡ್ಕೋತೀವಿ. ಸೊ ನಾವು ಆಸ್ ಅ ರೀಸೆಟಲ್ಮೆಂಟ್ ಏಜೆನ್ಸಿ ನಾವು ಅವ್ರು ಇಲ್ಲಿಗೆ ಬಂದಾಗ ನಮ್ಮ ಅಲ್ಟಿಮೇಟ್ ಗೋಲ್ ಅವ್ರನ್ನ ಸೆಲ್ಫ್ ಸಫಿಷಿಯೆಂಟ್ ಮಾಡೋದು, ಅಂದರೆ ಅವ್ರ ಕಾಲ ಮೇಲೆ ಅವರು ನಿಂತ್ಕೋಬೇಕು. ಆವಾಗ ನಮ್ಮ ಥರ ರೀಸೆಟಲ್ಮೆಂಟ್ ಏಜೆನ್ಸೀಸು ನಾವು ವಿ ವರ್ಕ್ ಟುಗೆದರ್. ಸೊ ನನ್ನ ಡಿಪಾರ್ಟ್ಮೆಂಟು ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್, ಅವ್ರಿಗೆ ಆದಷ್ಟು ಬೇಗ ಕೆಲಸ ಕೊಡಿಸ್ಬಿಟ್ಟು ಅವ್ರನ್ನ ಸೆಲ್ಫ್ ಸಫಿಷಿಯೆಂಟ್ ಮಾಡೋದು. ಐ ಸ್ಟಾರ್ಟೆಡ್ ಆಸ್ ಅ ವಾಲಂಟಿಯರ್. ಇವತ್ತು ಐ ಓವರ್ಸಿ 2 ಡಿಪಾರ್ಟ್ಮೆಂಟ್ಸ್. ಸೊ ಇದು 2021 ನವೆಂಬರಲ್ಲಿ ನಾನು ಫಸ್ಟ್ ಶುರು ಮಾಡಿದಾಗ ಇದು ಸಿಬೋ ರಾಮ ಅನ್ನೋನ ಕತೆ. ಸೊ ಸಿಬೋ ರಾಮ ನನ್ನ ಫಸ್ಟ್ ವೀಕಲ್ಲೇ ನನ್ನ ಕ್ಲೈಂಟ್ ಆಗಿ ಬಂದವನು. ಸಿಬೋ ರಾಮ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅನ್ನೋ ಕಂಟ್ರಿಯಿಂದ ಬಂದವನು, ಆಫ್ರಿಕನ್ ಕಂಟ್ರಿಯಿಂದ ಬಂದವನು. ಯಂಗ್ ಆಯ್, ಆಗ್ತಾನೆ 20 ವರ್ಷ ಆಗಿತ್ತು ಅವನಿಗೆ. ಬಂದಿದ್ದ, ನಾನು ಅವನು ಇಂಟರ್ವ್ಯೂ ಮಾಡಿದೆ. ಫಸ್ಟ್ ಇಂಟರ್ವ್ಯೂ ಮಾಡ್ತೀವಿ ಯಾಕೆ ಅಂತಂದರೆ ಅವರದ್ದು ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಏನು, ವರ್ಕ್ ಹಿಸ್ಟ್ರಿ ಏನು, ಅದೆಲ್ಲ ನಮಗೆ ತುಂಬ ಇಂಪಾರ್ಟೆಂಟ್. ಬ್ರೋಕನ್ ಇಂಗ್ಲೀಷ್ ಇತ್ತು, ಬಟ್ ಹಿ ಕುಡ್ ಮ್ಯಾನೇಜ್. ಆ್ಯಂಡ್ ಅವನಂದ, ಮೇಡಮ್ ಅಂತಿದ್ದ ನನಗೆ, ಮೇಡಮ್ ನನಗೊಂದು ಕೆಲಸ ಕೊಡಿಸ್ಬಿಡಿ. ಐ ಹ್ಯಾವ್ ಸೀನ್ ಎನಫ್. ನನಗೆ ಸಾಕಷ್ಟು ಸಾವು ನೋವು ಎಲ್ಲ ನೋಡಿದ್ದೀನಿ ನಮ್ಮ ದೇಶದಲ್ಲಿ. ಐ ಜಸ್ಟ್ ವಾಂಟ್ ಟು ವರ್ಕ್. ನನಗೆ ಕೆಲಸ ಕೊಡಿಸ್ಬಿಡಿ. ಸೊ ನಾವು ಇಲ್ಲಿ ರೀಸೆಟಲ್ಮೆಂಟ್ ಏಜೆನ್ಸಿ ನಾವು ಹೋಗ್ಬಿಟ್ಟು ಇಲ್ಲಿ ಲೋಕಲ್ ಎಂಪ್ಲಾಯರ್ಸ್ ಜೊತೆ ವಿ ಹ್ಯಾವ್ ವೆರಿ ಗುಡ್ ರಿಲೇಷನ್ಶಿಪ್. ಸೊ ನಾನು ಹೋಗ್ಬಿಟ್ಟು ಒನ್ ಆಫ್ ದ ಲೀಡಿಂಗ್ ರಿಟೇಲ್ ಸ್ಟೋರ್ಸ್ ಇನ್ ಅಮೆರಿಕಾ ಅಲ್ಲಿ ಹೋಗ್ಬಿಟ್ಟು ಅವ್ರ HR ಜೊತೆ ಮಾತಾಡ್ಬಿಟ್ಟು I told he's young, energetic and enthusiastic. Please give him a chance andaga. They agreed and he started working. So it was beginning almost middle of November. So ಚಳಿ ಶುರುವನ್ನ ಇರೋ ಊರಲ್ಲಿ ಚಳಿನೂ ಜಾಸ್ತಿ ಇರುತ್ತೆ, ಶಕೆನೂ ಜಾಸ್ತಿ ಇರುತ್ತೆ. ಸೊ ಚಳಿ ಜಾಸ್ತಿ ಇತ್ತು ಆ್ಯಂಡ್ ಒಂದು ವೇ ಅವನಿಗೆ ನಡ್ಕೊಂಡು ಹೋಗೋಕ್ಕೆ ಅರೌಂಡ್ 1.25 ಗಂಟೆ ಆಗ್ತಿತ್ತು. ಸೊ ಅರೌಂಡ್ 3 hours ಪರ್ ಡೇ ಅವ್ನು ನಡ್ಕೊಂಡು ಹೋಗಬೇಕಿತ್ತು. ಯಾಕೆಂದರೆ ನಾನಿರೋ ಊರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಚೆನ್ನಾಗಿಲ್ಲ ಆ್ಯಂಡ್ ಅವನು ಹೊಸದಾಗಿ ಬಂದಿರೋದ್ರಿಂದ ಅವನಿಗಿನ್ನೂ ಕಾರೆಲ್ಲ ಏನೂ ಇರಲಿಲ್ಲ. ಸೊ ಐ ಆಸ್ಕ್ಡ್ ಇನ್, ಸಿಬೋ ನಿಂಗೆ ಆಗತ್ತಾ 3 hours ಎವ್ರಿ ಡೇ, ಕ್ಯಾನ್ ಯು ಮ್ಯಾನೇಜ್ ಅಂದರೆ, ನೋ ವೆರಿ ಮೇಡಮ್, ಐ ಕ್ಯಾನ್ ಮ್ಯಾನೇಜ್, ನೋ ವರಿ. ಸೊ ಐ ವಾಸ್ ಲೈಕ್, ಗುಡ್ ಫಾರ್ ಯು ಅಂದ್ಬಿಟ್ಟು ಅವನಿಗೆ ಅಲ್ಲಿ ಕೆಲಸ ಶುರು ಮಾಡ್ದ. ಆ್ಯಂಡ್ ನಾನು ಮನೆಯಿಂದ ಅವನಿಗೆ ಜಾಕೆಟ್ ಕೊಟ್ಟಿದ್ದೆ, ಹಾಕ್ಕೊಂಡು ಹೋಗು ಬಿಕಾಸ್ ಚಳಿ ಇದೆ ಅಂತ. ಸೊ ಹೀ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಂಡ್ 2 weeks ಆಯಿತು. ಇಲ್ಲಿ ಒನ್ಸ್ ಇನ್ 2 weeks ಪೇ ಸ್ಟಬ್ ಅಂದರೆ ಸ್ಯಾಲ್ರಿ ಬರುತ್ತೆ. ಸೊ ಇಟ್ ವಾಸ್ ಅ ಫ್ರೈಡೇ. ಸಿಬೋ ಕಾಲ್ಡ್ ಮೀ, ಫೋನ್ ಮಾಡಿಬಿಟ್ಟು, ಮೇಡಮ್ ನಂಗೆ ಸ್ಯಾಲ್ರಿ ಬಂತು, ಐ ಆಮ್ ಸೋ ಹ್ಯಾಪಿ ಅಂತೆಲ್ಲ ಹೇಳ್ದೆ. ಐ ವಾಸ್ ಲೈಕ್, ಕಂಗ್ರಾಟ್ಸ್ ಸಿಬೋ, ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಫಾರ್ ಯು ಅಂತೆಲ್ಲ ಅಂದೆ. ದೆನ್ ಸಿಬೋ ಸೈಡ್, ಮೇಡಮ್ ಮಂಡೇ ನಾನು ಬಂದು ನಿಮ್ಮನ್ನು ಮೀಟ್ ಮಾಡ್ಬೋದಾ, ಐ ವಾಂಟ್ ಟು ಡಿಸ್ಕಸ್ ಸಮಥಿಂಗ್ ಅಂತ ಅಂದ. ಐ ವಾಸ್ ಕ್ಯೂರಿಯಸ್, ಏನು ಡಿಸ್ಕಸ್ ಮಾಡಬೇಕು ಇವರು ಅಂದ್ಬಿಟ್ಟು. ಬಟ್ ಐ ಸೈಡ್, ಅಫ್ಕೋರ್ಸ್ ಮಂಡೇ ಯು ಕ್ಯಾನ್ ಕಮ್ ಟು ಆಫೀಸ್ ಅಂತ ಅಂದೆ. ಮಂಡೇ ಬಂದು ಅಗೇನ್ ಹಿ ವಾಸ್ ಲೈಕ್, ಸೋ ಮಚ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಐ ಸೆಡ್, ದಟ್ಸ್ ಜಸ್ಟ್ ಪಾರ್ಟ್ ಆಫ್ ಮೈ ವರ್ಕ್, ಐ ಆಮ್ ನಾಟ್ ಡೂಯಿಂಗ್ ಸಮಥಿಂಗ್ ಗ್ರೇಟ್ ಫಾರ್ ಯು ಸಿಬೋ ಅಂತ ಅಂದೆ. ಆಮೇಲೆ ಅವನಂದ, ಆ್ಯಂಡ್ ಆ್ಯಸ್ ಅ ಪಾರ್ಟ್ ಆಫ್ ಮೈ ಜಾಬ್ ಅವ್ರು ಇಲ್ಲಿಗೆ ಬಂದಾಗ ನಾವು ವಿ ಹ್ಯಾವ್ ಟು ಗಿವ್ ದೆಮ್ ಬಡ್ಜೆಟಿಂಗ್. ಅಂದರೆ ಹೊಸ ದೇಶ, ಅವ್ರಿಗೆ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ವಿ ಹ್ಯಾವ್ ಟು ಪುಟ್ ಅ ಬಡ್ಜೆಟ್, ಸ್ಟಿಕ್ ವಿತ್ ದಿಸ್ ಬಡ್ಜೆಟ್ ಅಂತ ಹೇಳಿರ್ತೀವಿ. ಈ ಬಡ್ಜೆಟ್ಗಿಂತ ಜಾಸ್ತಿ ಸ್ಪೆಂಡ್ ಮಾಡಬೇಡ ಅಂತ ಹೇಳಿರ್ತೀವಿ. ಈ ಸೈಡ್, ಮೇಡಮ್ ನಿಮ್ಮ ಬಡ್ಜೆಟ್ ನೀವು ಹಾಕ್ಕೊಟ್ಟಿದ್ದಕ್ಕಿಂತ ನಾನು ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡಬೇಕಾಯ್ತು. ಯಾಕೆ ಅಂದರೆ ನಾನೊಂದು ಸೈಕಲ್ ತೊಗೊಂಡೆ, ಬಿಕಾಸ್ ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಮೇಡಮ್ ಅಂತಂದೆ. ಐ ಸೇ, ದಟ್ಸ್ ವೆರಿ ಗುಡ್, ದಟ್ಸ್ ರಿಯಲಿ ಗುಡ್, ಬಿಕಾಸ್ ನಿನಗೆ ಸೈಕಲ್ ಬೇಕಾಗತ್ತೆ, ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಇಟ್ಸ್ ಅ ಗುಡ್ ಡಿಸಿಷನ್ ಸಿಬೋ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಸೈಕಲೆಲ್ಲ ತೋರಿಸ್ದೆ, ಐ ಆಮ್ ವೆರಿ ಹ್ಯಾಪಿ ಅಂತಂದೆ. ದೆನ್ ಅವ್ನ ಪಾಕೆಟಿಂದ ಒಂದು ಆನ್ವಲಪ್ ತೆಗೆದುಕೊಟ್ಟ. ಅದನ್ನು ಓಪನ್ ಮಾಡಿ ನೋಡಿದಾಗ ನಾನು $150 ಇತ್ತು ಅದರೊಳಗೆ, ವಿಚ್ ಇಸ್ ಅ ಹ್ಯೂಜ್ ಅಮೌಂಟ್. ಅವನಿಗೆ ಬರ್ತಿದ್ದ ಸ್ಯಾಲ್ರಿನಲ್ಲಿ ಇಟ್ಸ್ ಅ ಬಿಗ್ ಅಮೌಂಟ್. ಅವಾಗ ಸಿಬೋ ಅಂದ, ಮೇಡಮ್ ದಿಸ್ ಇಸ್ ಮೈ ಗಿಫ್ಟ್ ಟು ಎನಿ ಅದರ್ ರೆಫ್ಯೂಜಿ. ಈಗ ತಾನೇ ಬಂದು ಅವನಿಗೆ ಕೆಲಸ ಸಿಕ್ಕಿ ಇಷ್ಟು ದೂರ ಓಡಾಡಬೇಕು ಅಂತಂದರೆ, ಐ ನೋ ದ ಪೇಯ್ನ್. 2 ವಾರ ಓಡಾಡಿದೆ ನಾನು, ತುಂಬ ಕಷ್ಟ.
ಸೊ ಪ್ಲೀಸ್ ಐ ವಾಂಟ್ ಟು ಗಿವ್ ದಿಸ್ ಆಸ್ ಅ ಗಿಫ್ಟ್ ಟು ಹಿಮ್ ಆರ್ ಹರ್. ಯಾವುದೇ ದೇಶದಿಂದ ಬಂದಿರಲಿ ಮೇಡಮ್, ಪ್ಲೀಸ್ ಅವರಿಗೊಂದು ಬೈಕ್ ತೆಕ್ಕೊಡಿ ಅಂತ. ಎಟ್ ದ್ಯಾಟ್ ಮೊಮೆಂಟ್ ನನಗೆ ನಿಜವಾಗ್ಲೂ ಅಳು ಬಂತು. ಅಫ್ಕೋರ್ಸ್ ಅವನ ಎದುರಿಗೆ ನಾನು ಅಳಲಿಲ್ಲ, ಬಟ್ ಅವತ್ತು ಸಿಬೋ ಕ್ರಿಶ್ಚಿಯನ್ ರಾಮ ನನಗೆ ಜನರಾಸಿಟಿ ಅಂದರೆ ಏನು ಅಂತ ತೋರಿಸ್ಕೊಟ್ಟ. ಜನರಾಸಿಟಿ ಅನ್ನೋದು ನಮ್ಮ ಹತ್ರ ತುಂಬ ಇದ್ದಾಗ ಕೊಡೋದಲ್ಲ. ಜನರಾಸಿಟಿ ಈಸ್ ಅನ್ ಆನ್ ಗೋಯಿಂಗ್ ಪ್ರಾಸೆಸ್. ಸೊ ನಾನು ನನ್ನ ಆ್ಯನಿವರ್ಸರಿ, ಬರ್ಡೇಸ್ಗೆ ಇಂಡಿಯಾದಲ್ಲಿ ದುಡ್ಡು ಕಳಿಸ್ಬಿಟ್ಟು ಎಲ್ಲಾದರೂ ಊಟ ಹಾಕಿಸಿ ಅಂತ ಅಪ್ಪ ಅಮ್ಮಂಗೆ ಹೇಳ್ತಿದ್ದೆ. ಆ್ಯಂಡ್ ಐ ಯೂಸ್ ಟು ಥಿಂಕ್ ಐ ಆಮ್ ವೆರಿ ಜನರಸ್ ಅಂತ. ಬಟ್ ಸಿಬೋರಾಮ ನನಗೆ ಬೀಯಿಂಗ್ ಜನರಸ್ ಅನ್ನೋದು ಇಟ್ಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್, ಇಟ್ಸ್ ನಾಟ್ ಒನ್ಸ್ ಇನ್ ಅ ಇಯರ್ ಪ್ರಾಸೆಸ್ ಅಂತ ಹೇಳ್ಕೊಟ್ಟ ಅವನು. ಸೊ ಆ್ಯಂಡ್ ಆಲ್ಸೋ ಜನರಾಸಿಟಿ ಅನ್ನೋದು ಬರೀ ದುಡ್ಡಿಗೆ ಸೀಮಿತವಾಗಿಲ್ಲ. ಯು ಕ್ಯಾನ್ ಬಿ ಜನರಸ್ ವಿತ್ ಯುವರ್ ಟೈಮ್, ವಿತ್ ಯುವರ್ ಕಂಪ್ಯಾಷನ್, ವಿತ್ ಯುವರ್ ರ್ಯಾಂಡಮ್ ಆ್ಯಕ್ಟ್ ಆಫ್ ಕೈಂಡ್ನೆಸ್, ವಿತ್ ಯುವರ್ ಸ್ಮೈಲ್. ಯು ಕ್ಯಾನ್ ಬಿ ಜನರಸ್. ಬರೀ ದುಡ್ಡು ಕೊಟ್ಬಿಟ್ಟೆ ಜನರಸ್ ಆಗಬೇಕು ಅಂತ ಇಲ್ಲ. ಸೊ ಇಟ್ಸ್ ಅ ವೆರಿ ಆನ್ ಗೋಯಿಂಗ್ ಪ್ರಾಸೆಸ್ ಅನ್ನೋದನ್ನು ಹೇಳ್ಕೊಟ್ಟ. ಇವತ್ತಿಗೂ ಸಿಬೋರಾಮ 4 years ಆಗಿದೆ. ಹಿ ಈಸ್ ವೆರಿ ಮಚ್ ಇನ್ವಾಲ್ವ್ಡ್ ವಿತ್ ರೆಫ್ಯೂಜಿ ರೀಸೆಟ್ಲ್ಮೆಂಟ್. ನಮ್ಮ ಆಫೀಸಿಗೆ ಬರ್ತಾನೆ, ಯಾವುದಾದ್ರೂ ಯಂಗ್ ರೆಫ್ಯೂಜೀಸ್ ಇದ್ದರೆ ಅವ್ರಿಗೆ ಮೋಟಿವೇಟ್ ಮಾಡ್ತಾನೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಸೊ ದಿಸ್ ಈಸ್ ಒನ್ ಆಫ್ ದ ಸ್ಟೋರೀಸ್ ವಿಚ್ ಹ್ಯಾಸ್ ರಿಯಲಿ ಶೇಪ್ ಮೀ ಫಾರ್ ಬೆಟರ್. ಸೊ ಆ್ಯಂಡ್ ಆಲ್ಸೋ ಅನದರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ, ಬೈ ಬೀಯಿಂಗ್ ಜನರಸ್ ಟುವರ್ಡ್ಸ್ ಅದರ್ಸ್ ಯು ಆಲ್ಸೋ ಗೇನ್ ಸಮಥಿಂಗ್. ಅಂದರೆ ಆಕ್ಸಿಟೋಸಿನ್ ಅಂತ ಒಂದು ಹಾರ್ಮೋನ್ ಇದೆ. ಇಟ್ಸ್ ಕಾಲ್ಡ್ ಹೀಲಿಂಗ್ ಹಾರ್ಮೋನ್, ಲವ್ ಹಾರ್ಮೋನ್ ಅಂತೆಲ್ಲ ಅಂತಾರೆ ಇದಕ್ಕೆ. ಇಟ್ಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ಕಾರ್ಟಿಸಾಲ್ ವಿಚ್ ಈಸ್ ಅ ಸ್ಟ್ರೆಸ್ ಹಾರ್ಮೋನ್. ಸೊ ನೀವು ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ವೆನ್ ಯು ಡೂ ಸಮಥಿಂಗ್ ಅಲ್ಲ, ಬೀಟ್ ನಾ ಹೇಳ್ದಂಗೆ, ಬೀಟ್ ವಿತ್ ಮನಿ, ಟೈಮ್, ಕಂಪ್ಯಾಷನ್, ಕೈಂಡ್ನೆಸ್, ಎನಿಥಿಂಗ್ ಯು ಡೂ ಇಟ್ ಅಲ್ಲ, ಇಟ್ ರಿಲೀಸಸ್ ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ಇದೆಲ್ಲ ರ್ಯಾಂಡಮ್ ಆ್ಯಕ್ಟ್ ಮಾಡಿದಾಗ, ನಾವು ಒಳ್ಳೆ ಕೆಲಸ ಮಾಡಿದಾಗ, ಬರೀ ಮಾಡಿದಾಗ ಅಲ್ಲ, ಇನ್ನೊಬ್ಬರು ಮಾಡೋದು ನೋಡಿದಾಗ್ಲೂ ಆಕ್ಸಿಟೋಸಿನ್ ರಿಲೀಸಸ್. ಆಕ್ಸಿಟೋಸಿನ್ ರಿಲೀಸ್ ಆದಾಗ ಆ ಸ್ಟ್ರೆಸ್ ಹಾರ್ಮೋನು ತಾನೇ ಕಡಿಮೆ ಆಗುತ್ತೆ. ಸೊ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆದಾಗ ಇಟ್ ಡಸ್ ಗುಡ್ ಟು ಯು, ಇಟ್ಸ್ ಗುಡ್ ಫಾರ್ ಯು, ಇಟ್ಸ್ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಬೈ ಬೀಯಿಂಗ್ ಜನರಸ್ ನೀನು ಬರೀ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿಲ್ಲ, ನೀನು ಹೆಲ್ಪ್ ಮಾಡ್ಕೋತಾ ಇದೆಯಾ. ಸೊ ಹೋಪ್ಫುಲಿ ಇವತ್ತಿನ ಎಪಿಸೋಡ್ ಆದಮೇಲೆ ಕ್ಯಾನ್ ವಿ ಆಲ್ ಪ್ರಾಕ್ಟೀಸ್ ದ್ಯಾಟ್ ರ್ಯಾಂಡಮ್ ಆ್ಯಕ್ಟ್ ಆಫ್ ಕೈಂಡ್ನೆಸ್ ಆರ್ ಬೈ ಬೀಯಿಂಗ್ ಜನರಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್. ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿದೆ, ಜಸ್ಟ್ ಬಿ ಜನರಸ್ ಆ್ಯಂಡ್ ಗಿವ್. ಯಾವುದಾದ್ರೂ ವೃದ್ಧಾಶ್ರಮ ಇತ್ತು ಅಂದರೆ ವಾರದಲ್ಲಿ ಒಂದಿನ ಅಥವಾ ತಿಂಗಳಲ್ಲಿ ಒಂದಿನ ಹೋಗಿ ಕೂತ್ಕೊಂಡು ಫ್ಯೂ ಅವರ್ಸ್ ಅವ್ರ ಜೊತೆ ಸ್ಪೆಂಡ್ ಮಾಡಿ, ಜಸ್ಟ್ ಲಿಸನ್ ಟು ದೆಮ್, ಸ್ಟೋರೀಸ್ ಹೇಳಿ, ಮೇಕ್ ದೆಮ್ ಲಾಫ್. ಯಾವುದಾದ್ರೂ ಒಂದು ಅನಾಥಾಶ್ರಮ ಇತ್ತು ಅಂದರೆ ಟೇಕ್ ದೋಸ್ ಕಿಡ್ಸ್ ಔಟ್ ಫಾರ್ ಸಮ್ ಸ್ನ್ಯಾಕ್ಸ್, ಸಮ್ ಆರ್ ಸ್ಪೆಂಡ್ ಸಮ್ ಟೈಮ್, ಡಸಂಟ್ ಹ್ಯಾವ್ ಟು ಬಿ ಮನಿ. ಆ್ಯಂಡ್ ಯಾವುದಾದ್ರೂ ಒಂದು ಬೀದಿ ನಾಯಿ ಇತ್ತು ಅಂದರೆ ಒಂದು ಬಿಸ್ಕೆಟ್ ಪ್ಯಾಕ್ ತೊಗೊಂಡು ಅದಕ್ಕೊಂದೆರಡು ಬಿಸ್ಕೆಟ್ ಹಾಕಿ. ಸೊ ವಿ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್. ಹೋಪ್ಫುಲಿ ಇವತ್ತಿನ ಸ್ಟೋರಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಐ ಆಮ್ ಫಾರ್ಚುನೇಟ್ ಎನಫ್ ಟು ಮೀಟ್ ಸೋ ಮೆನಿ ರೆಫ್ಯೂಜೀಸ್ ಹೂ ಹ್ಯಾವ್ ಟಾಟ್ ಮೀ so many values in life. Going forward I'll be sharing all those stories with you. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂದಿದ್ದಾರೆ. ಕಲ್ಲು ಸಕ್ಕರೆಯಾಗೋ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಸೊ ಎಲ್ಲೇ ಹೋದ್ರೂ it just remains the same. Do good without expecting anything in return. ಸೊ ಹೋಪ್ಫುಲಿ ಇವತ್ತಿನ ಸ್ಟೋರಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಲೋಕ ಸಮಸ್ತ ಸುಖಿನೋ ಭವಂತು. Take care of yourself, take care of your loved ones, be positive, stay happy. See you all next week with one more story. Bye-bye, take care.